ಹರೇ ಕೃಷ್ಣ. ಪುರಂದರೋಪನಿಷತ್ ಶ್ರೀ ಪುರಂದರ ಪಥ 11. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ರವಿಚಂದ್ರ ಬುಧ ನೀನೆ ರಾಹುಕೇತುವೆ ನೀನೆ, ಕವಿಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ ನವವಿಧಾನವು ನೀನೆ, ಭವರೋಗಹರ ನೀನೆ ಭೇಷಜನು ನೀನೆ. ಪರಮಾತ್ಮನೇ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದ್ದುಕೊಂಡು ಜಗದ್ವ್ಯಾಪಾರವನ್ನು ಮಾಡಿಸುತ್ತಾನೆ ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಮನದಟ್ಟು ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಚೇತನ ಮತ್ತು ಅಚೇತನ ಎಂಬ ಎರಡು ವಸ್ತುಗಳು ಇವೆ. ಚೇತನಕ್ಕೆ ಇಚ್ಛೆ ಇದ್ದರೂ ಅದು ಅದಕ್ಕನುಗುಣವಾಗಿ ಕರ್ಮವನ್ನು ಮಾಡಲು ಶ್ರೀಹರಿಯ ಪ್ರೇರಣೆ ಬೇಕು. ಚೇತನ ಯಾಕೆ, ಅಚೇತನ ಕೂಡ ಅವ ಇಲ್ಲಂದ್ರೆ ಹುಲ್ಲು ಕಡ್ಡಿನೂ ಅಳಗಾಡುವುದಿಲ್ಲ. ಅವುಗಳಿಗೆ ಶ್ರೀಹರಿಯು ಶಕ್ತಿಯನ್ನು ಕೊಡಬೇಕು. ಚೇತನಕ್ಕಾಗಲಿ ಅಚೇತನಕ್ಕಾಗಲಿ ಶಕ್ತಿಯನ್ನು ಕೊಟ್ಟು ಅವನ ಇಚ್ಛೆ ಇದ್ದರೆ ಮಾತ್ರ ಕರ್ಮವನ್ನು ಆ ಚೇತನ ಮಾಡುತ್ತದೆ. ಇನ್ನು ಜಡ ಪದಾರ್ಥಗಳಿಗೆ ಇಚ್ಛೆ ಇಲ್ಲ, ಆದರೆ ಅವು ತಮ್ಮತನವನ್ನು ಪಡೆದುಕೊಂಡು ಇರಬೇಕಾದರೆ ಅವುಗಳ ಅಂತರ್ಗತವಾಗಿಯೂ ಪರಮಾತ್ಮನ ಇರಬೇಕು. ಕಲ್ಲು ಅಂತಕ್ಕಂಥ ಕಲ್ಲಾಗಿರಬೇಕಂದ್ರೆ ಪರಮಾತ್ಮನ ಒಂದು ಸನ್ನಿಧಾನ ಅಲ್ಲಿ ಇರ್ತದೆ. ಹಾಗೆ ಆದುದರಿಂದ ಬ್ರಹ್ಮಾಂಡದಲ್ಲಿನ ಎಲ್ಲ ಆಗು ಹೋಗುಗಳಿಗೆ ಪ್ರೇರಕನು ಪರಮಾತ್ಮನೇ ಆಗಿದ್ದಾನೆ. ಅವನೇ ಚತುರ್ಮುಖ ಬ್ರಹ್ಮನಲ್ಲಿದ್ದು ಸೃಷ್ಟಿಗೆ ಕಾರಣನು. ಅವನೇ ಅನೇಕ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಸ್ಥಿತಿಗೆ ಕಾರಣನು. ಹಾಗೂ ಸಂಕರ್ಷಣ ರೂಪದಿಂದ ರುದ್ರನಲ್ಲಿದ್ದು ಲಯಕ್ಕೆ ಕಾರಣನಾಗಿದ್ದಾನೆ. ಒಟ್ಟಿನ ಮೇಲೆ ಎಲ್ಲ ತತ್ವಾಭಿಮಾನಿಗಳ ದೇವತೆಗಳ ಅಂತರ್ಗತ ಅವನೇ ಇದ್ದಾನೆ. ಒಂದೇ ಹೆಸರದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಹಳ ವಿಶೇಷವಾಗಿ ಬರ್ತದೆ. ಏನಂದರೆ ಪರಮಾತ್ಮ ಎಲ್ಲ ನಾಮಗಳಿಂದ ಅವನಿದ್ದಾನೆ, ಆದರೆ ಅವನ ಆ ಎಲ್ಲ ಅವನ ನಾಮಗಳನ್ನು ತೆಗೆದುಕೊಂಡು ಆ ಕಾರ್ಯಗಳನ್ನು ಮಾಡ್ಕೊತ ಹೋಗ್ತಿರ್ತಾರೆ ಆ ದೇವತೆಗಳು. ಮುಖ್ಯವಾಗಿ ಇದ್ದುದು ಪರಮಾತ್ಮನೇ. ಸೂರ್ಯ, ಆದಿತ್ಯ, ಚಂದ್ರ, ಭೂಮಿ, ಅದಿತಿ ಎಲ್ಲ ಪರಮಾತ್ಮನ ಹೆಸರುಗಳೇ. ಅವರಲ್ಲಿದ್ದು ಅವನ ಶಕ್ತಿಪ್ರದನಾಗಿ ಅವರಿಗೆ ಕಾರ್ಯ ಮಾಡಿಸ್ತಾನೆ. ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನವಗ್ರಹಗಳೇ ಮುಂತಾದ ತತ್ವಾಭಿಮಾನಿಗಳ ಪ್ರಭಾವ ಇದ್ದೇ ಇರುತ್ತದೆ. ನಾವೆಲ್ಲರೂ ನಮ್ಮ ಕರ್ಮಾನುಸಾರ ಫಲವನ್ನು ಪಡೆಯುತ್ತೇವೆ. ಕರ್ಮ ಮಾಡುವುದಕ್ಕೂ ಕರ್ಮ ಫಲಗಳನ್ನು ಭೋಗ ಮಾಡಲಿಕ್ಕೂ ನಾವು ಸ್ವತಂತ್ರರಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮ ಮಾತ್ರ ಸ್ವತಂತ್ರ. ತತ್ವಾಭಿಮಾನಿಗಳು ಶ್ರೀಹರಿಯ ಇಚ್ಛೆಯಂತೆ ನಮ್ಮಿಂದ ಕರ್ಮವನ್ನು ಮಾಡಿಸಿ ಅದಕ್ಕೆ ತಕ್ಕದಾದ ಫಲವನ್ನು ನಮಗೇ ಕೊಡುವುದು. ಆ ತತ್ವಾಭಿಮಾನಿಗಳಿಗೆ ಕರ್ಮಗಳನ್ನು ಅವನೇ ಮಾಡಿಸೋದು. ಅವರಲ್ಲೇ ನಿಂತಿದ್ದು ಅವರಿಂದ ಕರ್ಮ ಮಾಡಿಸ್ತಕ್ಕಂಥವನು ಪರಮಾತ್ಮನೇ. ಎಲ್ಲ ಸ್ಥಿತಿಗಳಿಗೆ ಪರಮಾತ್ಮನೇ ಕಾರಣನು ಎಂದರಿತು ಜೀವನ ನಡೆಸುವವನೇ ಯೋಗಿಯು. ಅಂತಹ ಯೋಗಿಯ ಯೋಗಕ್ಷೇಮವನ್ನು ದ್ರೌಪದಿಯ ಮಾನ ರಕ್ಷಿಸಿದ ಪರಮಾತ್ಮನು ವಹಿಸಿಕೊಳ್ಳುವನು. ಅಂತಹ ಯೋಗಿಯು ಎಲ್ಲರಲ್ಲೂ ಎಲ್ಲೆಲ್ಲೂ ಪರಮಾತ್ಮನನ್ನೇ ಕಾಣುವನು. ಪರಮಾತ್ಮನನ್ನು ವೇದಗಳಿಂದ ತಿಳಿಯಲು ಸಾಧ್ಯ ಎಂದು ಬ್ರಹ್ಮಸೂತ್ರ ಹೇಳುತ್ತದೆ. ಆದರೆ ವೇದಗಳು ಕೂಡ ಪರಮಾತ್ಮನನ್ನು ಸಾಕಲ್ಯನ ವರ್ಣಿಸಲು ಸಾಧ್ಯ ಇಲ್ಲ. ಎಷ್ಟು ಬೇಕಷ್ಟು ವರ್ಣನೆ ಮಾಡ್ತಾರೆ. ಅಷ್ಟು ಅನಂತ ರೂಪ ಅನಂತ ಗುಣ ಪರಿಪೂರ್ಣವಾದ ಪರಮಾತ್ಮನನ್ನು ವೇದಗಳು ಕೂಡ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಲೇ ಪರಮಾತ್ಮನನ್ನು ಶ್ರುತಿಗೆ ಸಿಲುಕದ ಅಪ್ರತಿಮ ಮಹಿಮಾ ಅಂತ ಹೇಳ್ತಾರೆ. ಅಂದರೆ ವೇದಗಳು ಕೂಡ ಅವನನ್ನು ಸಾಕಲ್ಯನ ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ವೇದಗೋಚರ ಎಂದು ಕರೆದರೂ ಆತನನ್ನು ನಾವು ನಮ್ಮ ಯೋಗ್ಯತೆ ಇದ್ದಷ್ಟು ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಅಂತಹ ದೇವನ ಬಿಂಬರೂಪಿಯ ದರ್ಶನವನ್ನು ಹೃದಯದಲ್ಲಿ ಕಂಡ ಯೋಗಿಗೆ ಎಲ್ಲೆಲ್ಲೂ ಪರಮಾತ್ಮನ ವ್ಯಾಪಾರವೇ ಗೋಚರವಾಗುತ್ತದೆ. ಎಲ್ಲರಲ್ಲೂ ಪರಮಾತ್ಮನೇ ನಿಂತು ಅವರ ಕಾರ್ಯವನ್ನು ಮಾಡಿಸುವನು ಎಂದು ಯೋಗಿಗಳು ಅರಿತಿರುತ್ತಾರೆ. ಆ ಯೋಗಿಯು ಎಲ್ಲ ತತ್ವಾಭಿಮಾನಿಗಳ ಅಂತರ್ಗತವಾಗಿ ಪರಮಾತ್ಮನನ್ನೇ ಕಾಣುವನು. ಅದಕ್ಕೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ. ಎಲ್ಲ ಗ್ರಹಗಳಲ್ಲಿ ಅವನೇ ಅಂತರ್ಗತನಾಗಿದ್ದಾನೆ. ಆ ಯೋಗಿಗಳಿಗೆ ಎಲ್ಲ ಗ್ರಹಗಳಲ್ಲಿ ಅಂತರ್ಗತನಾಗಿ ನಿಂತಿದ್ದು ಕಾರ್ಯ ಮಾಡ್ತಾ ಅವನೇ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಆದ್ದರಿಂದ ನೀನೇ ಅಲ್ಲ ಅಂತ ಅವ್ರು ಹೇಳ್ತಾರೆ. ಪಕ್ಷಮಾಸ, ಪರ್ವಕಾಲ, ನಕ್ಷತ್ರ, ಯೋಗ, ತಿಥಿ, ಕರ್ಣ ನೀನೇ. ದ್ರೌಪದಿಯ ಮಾನವನ್ನು ಕಾಯ್ದಂಥವು ನೀನೇ. ಪಕ್ಷಿ ವಾಹನ, ದೀನ ರಕ್ಷಕ ನೀನು. ಯಾಕಂದರೆ ಎಲ್ಲರಲ್ಲಿ ಆ ಜ್ಞಾನಿಗಳು ಎಲ್ಲದರಲ್ಲೂ ಅಂತರ್ಗತನಾಗಿ ಪರಮಾತ್ಮನನ್ನೇ ಕಾಣ್ತಾರೆ. ಏನಂದರೆ ಈ ಒಂದು ಕಾಲಚಕ್ರಕ್ಕೆ ಅಧಿಪತಿ ಅವನೇ. ಸಿಂಚುಮಾರೂಪಿ ಪರಮಾತ್ಮ ಇದ್ದಾನೆ. ಅವನೇ ಎಲ್ಲ ಕ್ಷಣ ಎಲ್ಲ ಕಾಲದ ಒಂದೊಂದು ಸಣ್ಣ ಸಣ್ಣ ಅಂಗಗಳಲ್ಲಿ ಆತನೇ ಇದ್ದು ಕಾಲವನ್ನು ಓಡಿಸ್ತಾನೆ, ಕಾಲಚಕ್ರವನ್ನು ಓಡಿಸ್ತಾನೆ, ಆ್ಯರೋ ಆಫ್ ಟೈಮನ್ನು ಓಡಿಸ್ತಾನೆ. ಋತು, ವತ್ಸರ ಎಲ್ಲ ನೀನೇ. ಯುಗಾದಿ ನೀನೇ. ಕೃತು, ಹೋಮ, ಯಜ್ಞ, ಸದ್ಗತಿ ಎಲ್ಲ ನೀನೇ. ಶ್ರುತಿಗೆ ಸಿಲುಕದ ಅಪ್ರತಿಮ ಮಹಿಮೆ ನೀನೆ ಅಂತಕ್ಕಂಥ ವಿಚಾರವನ್ನು ತಿಳಿದು ಪರಮಾತ್ಮನ ವಿಶೇಷತೆಯನ್ನು ಇಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತವಾಗಿ ಮತ್ತು ಕಾಲಾಭಿಮಾನಿ ದೇವತೆಗಳ ಅಂತರ್ಗತವಾಗಿ ವಿಶೇಷವಾಗಿದ್ದಾನೆ
ಇದ್ದಾನೆ, ವಿಶ್ವವ್ಯಾಪಕನಾಗಿದ್ದಾನೆ, ಎಲ್ಲ ಗ್ರಹಗತಿಗೆ ಅವನೇ ಕಾರಣ ಆಗಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಅವನು ಏನಂದ್ರೆ ವೇದಕ್ಕೆ ಕೂಡ ಸಿಗೋದಿಲ್ಲ, ವೇದ ವಿಚಾರಗಳು ಕೂಡ ಸಿಗೋದಷ್ಟು ಅಪಾರವಾದಂಥ ಮಹಿಮೆ ಇರತಕ್ಕಂಥ ಪರಮಾತ್ಮ ನೀನು ಇದ್ದೀಯಪ್ಪ ಪರಮಾತ್ಮ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪುರಂದರದಾಸರು ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಎಷ್ಟಾಗ್ತದಷ್ಟು ದಾಸವಾಣಿಯನ್ನು ನಾವು ತೆಗೆದುಕೊಂಡು ಸ್ವಲ್ಪ ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಸಾಗೋಣ. ಇದೇ ರೀತಿ ನೀವು ಕೂಡ ಪೆನ್ನು ಪೆನ್ಸಿಲ್ ತೊಗೊಡ್ರಿ, ಒಂದು ದಾಸವಾಣಿಯನ್ನು ತೊಗೊಡ್ರಿ, ಅದನ್ನು ಬಗ್ಗೆ ವಿವರಣೆ ಮಾಡಿಕೊತ ಮನೆಯಲ್ಲಿ ಕೂಡ್ರಿ, ಬಹಳ ಆನಂದ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಮತ್ತೆ ಮುಂದುವರಿಸೋಣ.